ಹಲೋ ಆಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾನು 2 NICL ಅಸಿಸ್ಟೆಂಟ್ ಪ್ರಿಲಿಮ್ಸ್ದು ಮಾರ್ಕ್ಸ್ ಬರೆದೆ. ಅದರಿಂದ ಒಂದು 10 ಅರ್ಥಮೆಟಿಕ್ ಕ್ವೆಶನ್ನ ಚೂಸ್ ಮಾಡಿ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಕ್ವೆಶನು. ಡಿಸ್ಕೌಂಟ್ 20%, ಪ್ರಾಫಿಟ್ 12%. ಹಾಗಿದ್ರೆ ಎಷ್ಟು? ಫಸ್ಟು CP, MPSP ಓಕೆನಾ. ನಾನು ಯೂಶ್ವಲಿ ಇದೆಲ್ಲ ಬರ್ಕೊಳ್ಳಲ್ಲ, ಬಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬರೀತೀನಿ. ಕಾಸ್ಟ್ ಪ್ರೈಸ್ನ 100 ಅಂತ ತಗೊಂಡ್ರೆ SP 12% ಪ್ರಾಫಿಟ್ ಆಗಿರೋದ್ರಿಂದ 112 ಆಗುತ್ತೆ. ಬಟ್ ಇದು 20% ಡಿಸ್ಕೌಂಟ್ ಕೊಟ್ಟ ಮೇಲೆ ಇರೋದು. ಸೊ ಇದನ್ನ ನಾವು 100% ಅಂತ ತಗೊಂಡ್ರೆ ಇದು 24% ಡಿಸ್ಕೌಂಟ್ ಕೊಟ್ಟ ಮೇಲೆ ಇದು 80% ಆಗುತ್ತೆ. ಯಾವುದರದ್ದು ಮಾರ್ಕ್ ಪ್ರೈಸ್ದು. ಸೊ 80% ಇದು 100% 10 ಪಾರ್ಟ್. 8 ಪಾರ್ಟು 112 ಆದರೆ 1 ಪಾರ್ಟಿಗೆ ಎಷ್ಟು? 14. ಹಾಗೇನೆ MP ಎಷ್ಟಾಗುತ್ತೆ? ಇದ್ರ ಮೇಲೆ 140. ಇದ್ರ ಮೇಲೆ ನಾವು 10% ಡಿಸ್ಕೌಂಟ್ ಕೊಟ್ವಿ ಅಂತ ಹೇಳಿದ್ರೆ 10% ಎಷ್ಟಾಯಿತು? 126. ಇವರು ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. CP 100 ಇತ್ತು, SP 126 ಆಯಿತು ಅಂದರೆ 26% ಪ್ರಾಫಿಟ್ ಪರ್ಸೆಂಟೇಜ್. ನೆಕ್ಸ್ಟು 35 CBC ಕ್ಯಾನ್ ಎಂಪ್ಟಿ ಎ ಟ್ಯಾಂಕ್ ಇನ್ 12 minutes. ಏನು ಮಾಡ್ಬೋದು? ಫಿಲ್ ಅ ಟ್ಯಾಂಕ್ ಇನ್ 60 minutes. ಅದೇ B ಕ್ಯಾನ್ ಫಿಲ್ ಅ ಟ್ಯಾಂಕ್ ಇನ್ 40 minutes. C ಎಷ್ಟು ತಗೊಳ್ಳುತ್ತೆ? 3/4 ಆಫ್ ದ ಟ್ಯಾಂಕ್ನ ಫಿಲ್ ಮಾಡೋದಕ್ಕೆ. ಸೊ ಇದ್ರದ್ದು LCM ತಗೋತೀನಿ ಅಂತ ಹೇಳಿದ್ರೆ 120 ಬರುತ್ತೆ. ಇದು 3 ಯೂನಿಟ್ಸ್ ಫಿಲ್ ಮಾಡಿದ್ರೆ ಇದು 2 ಯೂನಿಟ್ಸ್ ಫಿಲ್ ಮಾಡುತ್ತೆ. ಸೊ 120ನ ನಾವು 12 ಮಿನಿಟ್ಸಲ್ಲಿ ಅವ್ರು 3 ಜನ ಸೇರ್ಕೊಂಡು ಏನು ಮಾಡ್ತಾರೆ? ಎಂಪ್ಟಿ ಮಾಡ್ತಾರೆ. ಟೋಟಲ್ ಎಫಿಷಿಯನ್ಸಿ ಏನಾಗುತ್ತೆ? 10 ಆಗುತ್ತೆ. ಈ 10ನಲ್ಲಿ ಇವರಿಬ್ರದ್ದು 2 ಮತ್ತು 3 ಮೈನಸ್ ಮಾಡಿಬಿಟ್ರೆ ಉಳಿಯೋದು 5. ಇದು ಏನಾಗಿರುತ್ತೆ? ಸಿದು ಎಫಿಷಿಯನ್ಸಿ ಆಗಿರುತ್ತೆ. ಸೊ 120 ಟೋಟಲ್ ಇರೋದನ್ನ ಇದರ ಎಫಿಷಿಯನ್ಸಿಲಿ ಅದು ಬರೀ 3/4 ಆಫ್ ದ ಟ್ಯಾಂಕ್ ಫಿಲ್ ಮಾಡಿರೋದು ಕೇಳಿರೋದು, ಓಲ್ ಕೇಳಿಲ್ಲ. ಸೊ ಇದನ್ನ ಹಿಂಗೆ ಮಾಡಬೇಕು. ಮಿನಿಟ್ಸ್ 11, 18, 25. 7 part is equal to 21 ಅಂತ ಹೇಳಿದ್ರೆ 1 ಪಾರ್ಟಿಗೆ ಎಷ್ಟು? 3. ವಾಟ್ ಈಸ್ ದ ಆವ್ರೇಜ್ ಆಫ್ ಬೋತ್ ದ ಸಬ್ಜೆಕ್ಟ್? ಆವ್ರೇಜ್ ಕೇಳಿದ್ದಾರೆ. ಸೊ 29 ಡಿವೈಡೆಡ್ ಬೈ 2 ಇಂಟು 3. ಹೋಲ್ ಕೇಳಿಲ್ಲ, ಆವ್ರೇಜ್ ಕೇಳಿರೋದ್ರಿಂದ ಡಿವೈಡೆಡ್ ಬೈ 2. ಇದು 14.5 ಆಗುತ್ತೆ. ಇಂಟು 3 ಅಂತ ಹೇಳಿದ್ರೆ 14 3 is 42. 3 ಇಂಟು 0.5 ಮಾಡಿದ್ರೆ 1.5. ಇದು 43.5. ಸ್ಟಾರ್ಟೆಡ್ ಬಿಸ್ನೆಸ್. ಇಲ್ಲಿ ನೀವು ಫುಲ್ ಬರ್ಕೊಳಕ್ಕೆ ಹೋಗ್ಬಾರ್ದು. ಆ 0 ಫುಲ್ಲು ನೆಗ್ಲೆಕ್ಟ್ ಮಾಡಿ ನೆಕ್ಸ್ಟ್ ಅದೇನು 2 ಇಂದ ಡಿವೈಡ್ ಮಾಡ್ಬಿಡ್ಬೋದು. 22, 46, 23 ಆ್ಯಂಡ್ 24 ಪಾರ್ಟ್. ವಾಟ್ ಈಸ್ ದ ಡಿಫ್ರೆಂಟ್ ಇನ್ ನೆಟ್ ಪ್ರಾಫಿಟ್? 2070ಲಿ P ಆ್ಯಂಡ್ Rದು ಡಿಫ್ರೆನ್ಸ್ ಕೇಳಿದ್ದಾರೆ. 2 ಪಾರ್ಟ್ ನಾವು ಕಂಡುಹಿಡಿಬೇಕು. ಸೊ 2070 ಏನಿದೆ ಈ ಮೂರದು ಆ್ಯಡ್ ಮಾಡಿ 9. ಇದನ್ನು ಹೇಗೆ ಮಾಡ್ತೀನಿ ಅಂದರೆ 9ಇಂದ ಏನು ಡಿವೈಡ್ ಮಾಡಿದಾಗ ಏನನ್ನ ಮಲ್ಟಿಪ್ಲೈ ಮಾಡಿದಾಗ 7 ಬರುತ್ತೆ. 3 ಮಲ್ಟಿಪ್ಲೈ ಮಾಡಿದಾಗ ಜಸ್ಟ್ ಅದನ್ನು ಯೋಚನೆ ಮಾಡಿ. 3 ಇಂಟು 6 180 ಆಗುತ್ತೆ. 27 ಕರೆಕ್ಟಾಗಿದೆ 3. ಸೊ 1 ಪಾರ್ಟ್ ಈಸ್ ಈಕ್ವಲ್ ಟು 30 ಆಯಿತು ಅಂತ ಹೇಳಿದ್ರೆ 2 ಪಾರ್ಟ್ಗೆ ಎಷ್ಟು? 60. ವೆಸಲ್ ಕಂಟೈನ್ 60 ಲೀಟರ್ ಆಫ್ ಮಿಲ್ಕ್ ಆ್ಯಂಡ್ ಇನ್ ಅ ರೇಷಿಯೋ ಆಫ್ 4:1. 12 ಲೀಟರ್ಸ್ ಆಫ್ ಮಿಲ್ಕ್ ಆ್ಯಡ್ ಮಾಡಿದ್ರೆ ರೇಷಿಯೋ ಎಷ್ಟಾಗುತ್ತೆ ಅನ್ನೋ ಥರ. 40 ಅಂತ ಹೇಳಿದ್ರೆ 5 12 ಬರುತ್ತೆ. 48 12 ಅಂತ ಹೇಳಿದ್ರೆ 24 ಮತ್ತು ಇದು ಬರುತ್ತೆ 2:1. ನೆಕ್ಸ್ಟು ಆವ್ರೇಜ್ ಮೇಲೆ ದ ಆವ್ರೇಜ್ ಆಫ್ 10 ನಂಬರ್ ಏನಿರುತ್ತೆ ಅದು ಇರುತ್ತೆ. ಆ್ಯಂಡ್ 1 ನಂಬರ್ ಇಸ್ ರಿಪ್ಲೇಸ್ ಬೈ 70. ಒಂದು ಹೋಗಿ ಅದ್ರ ಜಾಗಕ್ಕೆ 70 ಬರುತ್ತೆ. ಇದರಿಂದ ಏನಾಗುತ್ತೆ? ಆವ್ರೇಜ್ 52 ಆಗುತ್ತೆ. ಇದು ಶಾರ್ಟ್ಕಟ್ಟಲ್ಲಿ ಹೇಗೆ ಮಾಡ್ತೀನಿ ನಾನು ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ? 2 ಇನ್ಕ್ರೀಸ್ ಆಗಿದೆ. 1 ನಂಬರ್ ಹೋಗಿ ಇನ್ನೊಂದು ನಂಬರ್ ಬರ್ತಿದೆ ಅಂದರೆ ಟೋಟಲ್ ಆವಾಗಲೂ ಮತ್ತೆ 10 ಇರುತ್ತೆ. 10 ಇರೋದು 20. ಈ 20 ಏನಾಗ್ತಿದೆ? ಈ ನಂಬರ್ ಎಕ್ಸ್ಟ್ರಾ ತರ್ತಾ ಇದೆ. ಈ ನಂಬರ್ ಎಕ್ಸ್ಟ್ರಾ ತಂದಿರೋದ್ರಿಂದ ಮೈನಸ್ ಮಾಡಿದ್ರೆ ಒರಿಜಿನಲ್ ನಂಬರ್ ಯಾವುದು ಹೋಗಿದೆ ಅದರದ್ದೇ ಬರುತ್ತೆ. ಸೊ ಇದರ ಆನ್ಸರು
200 candidates failed percentage 45, 35. The pass ಆಗಿರೋರು ಎಷ್ಟು 40%. Then how many candidates failed in both? ಇದನ್ನ ನಾನು ವೆನ್ ಡಯಾಗ್ರಾಮ್ ರೀತಿಲಿ ಮಾಡ್ತೀನಿ. ಬಟ್ ಇಲ್ಲಿ ಪಾಸ್ ತಗೋತೀನಿ ಬಿಕಾಸ್ ಪಾಸ್ದು 40 ಅಂತ ಕೊಟ್ಬಿಟ್ಟಿದಾರಲ್ವಾ. ಸೊ ಇಲ್ಲಿ 45 ಜನ ಫೇಲ್ ಆಗಿದ್ರೆ 55 ಜನ ಪಾಸ್ ಆಗಿರ್ತಾರೆ. ಇಲ್ಲಿ ಜನರಲ್ ಸೈನ್ಸ್ ಅಲ್ಲಿ 35 ಜನ ಫೇಲ್ ಆಗಿದ್ರೆ 65. ಇದು ಆಚೆ ಕಡೆದು 55, 65. ಓಕೆನಾ. ಒಳಗಡೆಲಿ ನಾವು ಆಲ್ರೆಡಿ ಇಲ್ಲಿ 40 ತಗೊಂಡಿದ್ದೀವಿ, ಅದನ್ನ ಬಿಟ್ಬಿಟ್ಟು ಬರೀಬೇಕು. ಎಷ್ಟು ಬರುತ್ತೆ 15. ಇಲ್ಲೂ ಅಷ್ಟೇ ಈ 40 ತಗೊಂಡಿದ್ದೀವಿ, ಬೋತಲ್ಲಿ ಪಾಸ್ ಆಗಿರೋ, ಅದನ್ನ ಬಿಟ್ಟರೆ 25. ಈ ಮೂರನ್ನ ಆ್ಯಡ್ ಮಾಡಬೇಕು. 40 ಪ್ಲಸ್ 40 ನಮ್ಗೆ ಎಷ್ಟಾಗುತ್ತೆ 80. ಇದಿಷ್ಟು ಪಾಸ್ ಆಗಿರೋರು. ನಮಗೆ ಕೇಳಿರೋದು ಫೇಲ್ಡ್ ಇನ್ ಬೋತ್. ಫೇಲ್ಡ್ ಇನ್ ಬೋತ್ ಏನಾಗಿರುತ್ತೆ 20%. ಯಾವುದ್ರದ್ದು 1200. ಎಷ್ಟು 240. ನೆಕ್ಸ್ಟು you can complete a work in 12 days and you can complete a work in 18 days. ವರ್ಕ್ ಟುಗೆದರ್ ಏನು ಮಾಡುತ್ತೆ 4 days ಆದಮೇಲೆ ಬಿಟ್ಟೋಗ್ತಾರೆ. how many days full 12, 18, LCM 36. 3 ಪಾರ್ಟ್ ಮಾಡ್ತಾ ಇದ್ರೆ 2 ಪಾರ್ಟ್ ಮಾಡ್ತಾರೆ ಎಫಿಷಿಯನ್ಸಿ. ಸೊ ಇವರಿಬ್ರು ಸೇರ್ಕೊಂಡು ಎಷ್ಟು ದಿನಕ್ಕೆ 5 into 4 days ಕೆಲಸ ಮಾಡ್ತಾರೆ. 5 ಎಫಿಷಿಯನ್ಸಿ, ಇವರಿಬ್ರು ಸೇರಿಸಿ 4 days. ಸೊ 20 ಆಗೋಗಿದೆ ಕೆಲಸದಲ್ಲಿ. ಯಾವಾಗ ಎ ಬಿಡೋ ಮುಂಚೆ. ಇನ್ನು ಮಿಕ್ಕಿದಿರೋದು 16ನ ಬರೀ ಬಿ ಮಾತ್ರ ಮಾಡಬೇಕು. ಸೊ ಬೈ ಟು 8 ಡೇಸ್ ಬಿ ಏನು 16 ಪಾರ್ಟ್ ಆಫ್ ವರ್ಕ್ನ ಮಾಡೋಕ್ಕೆ ಟೈಮ್ ತಗೊಳ್ತಾರೆ. ಟೋಟಲ್ ಕೇಳಿದ್ದಾರೆ 4 + 8 12 days. A trader sold his goods to him on that 8% ಅಂದರೆ 108 ಅಂದರೆ 54, 5. ಹಿಂಗೂ ಮಾಡ್ಬೋದು. ಇದನ್ನ ಇನ್ನೂ ಕ್ಯಾನ್ಸಲ್ ಮಾಡ್ತೀರಾ ಅಂದರೆ 27/25 ಅಂತಾನು ಮಾಡ್ಬೋದು. ಡಿವೈಡೆಡ್ ಬೈ 4 ಮಾಡಿ 95/100 ಬರುತ್ತೆ. ಇದು 19/20 ಆ್ಯಂಡ್ ಹಾಗೆಯೇ 10% ಪ್ರಾಫಿಟ್ ಅಂತ ಹೇಳಿದ್ರೆ 110/100 ಬರುತ್ತೆ. 11/10. ದಿಸ್ ಈಸ್ ಈಕ್ವಲ್ ಟು 16. 11ಇಂದ ಕ್ಯಾನ್ಸಲ್ ಮಾಡೋಣ. 11 5 1 ಬರುತ್ತೆ, 1 3 ಬರುತ್ತೆ, 3. ಆ್ಯಂಡ್ ಹಾಗೆಯೇ 19ಇಂದ 2 38 ಅಂತ ಹೇಳಿದ್ರೆ 13 133, 19 7 133, 27 ಬಂತು. 27 ಜೊತೆ ಕ್ಯಾನ್ಸಲ್ ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದಿಷ್ಟು 200 into 25. Shopkeeper has a quantity of apple, mango, orange in the ratio of 3:5:7. He has a total of 80 mangoes. 80 mangoes ಇದ್ರೆ he has a dash more oranges than apple. ಇದರದ್ದು ಡಿಫ್ರೆನ್ಸ್ ಕೇಳಿದ್ದಾರೆ. 4 ಪಾರ್ಟ್ ಎಷ್ಟು ಅಂತ. 5 ಪಾರ್ಟ್ 18 ಅಂತ ಹೇಳಿದ್ರೆ 80 ಅಂತ ಹೇಳಿದ್ರೆ 1 ಪಾರ್ಟ್ 16 ಆಗುತ್ತೆ. 16 into 4 ಎಷ್ಟು 64 ಆನ್ಸರ್. ಆ್ಯಂಡ್ ಇದು ನಾನು ಯೂಶ್ವಲ್ ಯೂಸ್ ಮಾಡೋವಂಥ ರೀತಿ ಅವರ ಮೆಥಡ್ ಒಂದು ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ. ಇದು ನಾನು ಬೆಸ್ಟ್ ಅಂತ ಹೇಳ್ತಾ ಇಲ್ಲ, ಇದಕ್ಕಿಂತ ಬೆಸ್ಟ್ ಇರ್ಬೋದು. ಬಟ್ ನನಗೆ ಈಗ ಪ್ರಾಕ್ಟೀಸ್ ಮಾಡಿ ಈ ಲೆವೆಲ್ ತನಕ ಬಂದಿದ್ದೀನಿ. ಮುಂಚೆಗಿಂತ ಬೆಟರಾಗಿ ಮಾಡ್ತಾಯಿದ್ದೀನಿ. ನನಗೆ ಮುಂಚೆ ಕ್ವಾಂಟ್ಸಲ್ಲಿ ನಾನು SBI ಆ್ಯಂಡ್ IBPS ಲಾಸ್ಟ್ ಟೈಮು ಹೇಳ್ದಂಗೆ ಬರೀ ಈಗ ಸ್ಪೀಡ್ ಮ್ಯಾಕ್ಸ್ ರಿಲೇಟೆಡ್ ಏನಿರುತ್ತೆ, ಈ ನಂಬರ್ ಸೀರೀಸು, ಆಮೇಲೆ ಸಿಂಪ್ಲಿಫಿಕೇಷನ್, ಡೇಟಾ ಇಂಟರ್ಪ್ರಿಟೇಷನ್, ಇದಿಷ್ಟನ್ನೇ ಮಾಡಿ ನಾನು 20 ಒಳಗಡೆನೇ ಅಟೆಂಪ್ಟ್ಸ್ ಆಗ್ತಿತ್ತು. ಸೊ ಅಷ್ಟೇ ಮಾಡಿ ಬರ್ತಿದ್ದಿದ್ದು. ಅರ್ಥಮೆಟಿಕ್ ಕಡೆ ಜಾಸ್ತಿ ಗಮನ ಕೊಡ್ತಿರ್ಲಿಲ್ಲ. ಬಟ್ ಅರ್ಥಮೆಟಿಕ್ ಕಲ್ತ ಮೇಲೆ ನನಗೇನು ಅನಿಸ್ತಿದೆ ಅಂತ ಹೇಳಿದ್ರೆ, ನಮಗೆ ಸಿಂಪ್ಲಿಫಿಕೇಷನ್ ನಂಬರ್ ಸೀರೀಸ್ಗಿಂತ ಎಷ್ಟೊಂದು ಸತಿ ಇದನ್ನೇ ಬೇಗ ಮಾಡ್ಬೋದು ಅಂತ ಅನಿಸ್ತಿದೆ. ಸೊ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದಿದ್ದೀನಿ. ಇನ್ನೂ ನಾನು ಇಂಪ್ರೂವ್ ಮಾಡ್ಕೋತೀನಿ. ಆ್ಯಂಡ್ ನಿಮಗೆ ಇದಕ್ಕಿಂತ ಚೆನ್ನಾಗಿ ಬೇರೆ ಮೆಥಡಲ್ಲಿ ಇನ್ನೂ ಫಾಸ್ಟಾಗಿ ಮಾಡೋ ಮೆಥಡ್ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.